ನೀವೇನಾದರೂ ಡ್ರೈವರ್ ಆಗಿದ್ರೆ ಅಥವಾ ಆಟೋ ರಿಕ್ಷಾಗಳಿಗೆ, ಕಾರ್ಗಳಿಗೆ, ಟಿ ಗಾಡಿಗಳಿಗೆ ಓನರ್ ಆಗಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ನೀವು ನೋಡಲೇಬೇಕಾಗುತ್ತೆ. ಇಷ್ಟು ದುಡ್ಡು ಕುಡಿಕ್ಕಿ ಬ್ಯಾಂಕಲ್ಲಿ ಸ್ವಲ್ಪ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು 4 ಜನ ಎದುರುಗಡೆ ಚೆನ್ನಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ಗಾಡಿ ಹಾಕಿರ್ತೀರಿ. ಇನ್ನೇನ್ ಗುರು ಎಲ್ಲ ಚೆನ್ನಾಗಿ ದುಡಿಯಕ್ಕೆ ಸ್ಟಾರ್ಟ್ ಮಾಡಿದೀವಿ, ಎಲ್ಲ ಚೆನ್ನಾಗಿ ಜೀವನ ನಡೀತಾ ಇರ್ತಕ್ಕಂಥ ಟೈಮಲ್ಲಿ ಗ್ರಾಚಾರ ಕೆಟ್ಟಾಗ ನಿಮ್ಮ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರ್ತೈತೆ. ಇಂಥ ಅಪಘಾತಗಳಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ನೀವು ಬಚಾವಾಗಬೇಕು ಅಂತಂದ್ರೆ ನಾನೀಗ ಹೇಳೋ ಒಂದು ವಸ್ತುನ ನೀವು ನಿಮ್ಮ ಗಾಡಿಗೆ ಹಾಕ್ಸಲೇಬೇಕಾಗುತ್ತೆ. ನಾನೀಗೇನಪ್ಪ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ ನೀವು ನಿಮ್ಮ ಗಾಡಿಗಳಿಗೆ ಬಂಪರ್ ಅನ್ನು ಹಾಕ್ಸಲೇಬೇಕಾಗುತ್ತೆ. ಕಶ್ವಿಕಾ ಸ್ಟೀಲ್ ಟೆಕ್ ಎಂಬ ಈ ಶಾಪ್ ನಲ್ಲಿ ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ ನ ಉಪಯೋಗಿಸಿ ಡಿಫರೆಂಟ್ ಟೈಪ್ ಅಲ್ಲಿ ಡಿಫರೆಂಟ್ ಸೈಜ್ ಅಲ್ಲಿ ಗಾಡಿಯ ಅಳತೆಯ ತಕ್ಕನಾಗಿ ಒಳ್ಳೆ ಮೆಟೀರಿಯಲ್ ನ ಯೂಸ್ ಮಾಡಿ ಬಂಪರ್ ಇಲ್ಲಿ ಫಿಟ್ ಮಾಡ್ಕೊಡ್ತಾರೆ. ಲೊಕೇಶನ್ ಎಲ್ಲಿ ಬರ್ತದೆ ಅಂತ ನೋಡೋದಾದ್ರೆ ಸರ್ಜಾಪುರ ರಸ್ತೆಯಲ್ಲಿ ಊಡಿ ಮೆಟ್ರೋ ಸ್ಟೇಷನ್ ನಿಂದ ಕೇವಲ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಲೊಕೇಶನ್ ಬರುತ್ತೆ. ಹಾಗೆ ಮೈಸೂರು ರೋಡ್ ನಾಯಂಡಹಳ್ಳಿ ಹತ್ರ ಇನ್ನೊಂದು ಲೊಕೇಶನ್ ಬರುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾನೀಗ ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು. ಸೊ ಡಿಫರೆಂಟ್ ಸೈಜ್ ಮೇಲೆ ಡಿಫರೆಂಟ್ ಗಾಡಿಗಳ ಮೇಲೆ ಇದು ರೇಟ್ ಫಿಕ್ಸ್ ಆಗುತ್ತೆ. ಕಿಲಾಡಿ ಕನ್ನಡಿಗ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಹೋದ್ರೆ ಇನ್ನು ನಿಮಗೆ ರೇಟು ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ತಾ ನೀವು ನಿಮ್ಮ ಗಾಡಿಗೆ ಬಂಪರ್ ಹಾಕ್ಸ್ಕೊಳ್ಳಿ, ನಿಮ್ಮ ಗಾಡಿ ಸೇಫ್ಟಿನ ಕಾಪಾಡ್ಕೊಳ್ಳಿ. ಧನ್ಯವಾದಗಳು. ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಡಿಯೋ ಅಂತಾನೆ ಹೇಳ್ಬೋದು. ಯಾರ್ಯಾರು ಗಾಡಿ ಓನರ್ಗಳಾಗಿರ್ತಾರೆ, ಯಾರ್ಯಾರು ಡ್ರೈವರ್ಗಳು ಇರ್ತಾರೆ, ಆ ಥರ ವ್ಯಕ್ತಿಗಳು ಈ ವಿಡಿಯೋನ ಇಂಪಾರ್ಟೆಂಟ್ ಆಗಿ ನೋಡಲೇಬೇಕಾಗುತ್ತೆ. ಅದು ಸ್ನೇಹಿತರೆ ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಒಂದು ಗಾಡಿನ ತಗೊಂಡಿರ್ತೀವಿ, ದುಡಿಯೋಕ್ಕಾಗಿರ್ಬೋದು ಅಥವಾ ತನ್ನ ಫ್ಯಾಮಿಲಿನ ಕರ್ಕೊಂಡು ಓಡಾಡ್ಸೋಕ್ಕಾಗಿರ್ಬೋದು, ಒಂದು ಆಟೋ ಆಗಿರ್ಬೋದು, 3 ವೀಲರ್ ಆಟೋ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ ಗಾಡಿನ ತಗೊಂಡಿರ್ತೀವಿ. ಆ ಗಾಡಿನ ನಾವು ಸೇಫ್ಟಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ? ಅದು ಸ್ನೇಹಿತರೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಬಂದ್ಬಿಟ್ಟು ಈ ಗಾಡಿ ಒಂದು ಸೇಫ್ಟಿ ಬಗ್ಗೆ ನಾವು ಒಂದು ವಿಡಿಯೋ ಮಾಡ್ತಾ ಇದೀವಿ. ಯಾವ ಸೇಫ್ಟಿ ಅಂತಂದ್ರೆ ಬ್ಯಾಕ್ ಬಂಪರ್. ಹೌದು ಸ್ನೇಹಿತರೆ, ಈ ಬೆಂಗಳೂರು ಸಿಟಿಯಲ್ಲಿ ಗಾಡಿ ಓಡಿಸ್ಬೇಕು ಅಂತಂದ್ರೆ ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕೂಡ ಆಗ್ತಾ ಇರ್ತವೆ. ಅಂತವನ್ನೆಲ್ಲ ತಡೆಗಟ್ಟಬೇಕು ಅಂತಂದ್ರೆ ನಾವು ಒಂದು ಚಿಕ್ಕದಾಗಿ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಒಂದು ಬಂಪರ್ನ ಫಿಟ್ ಮಾಡ್ಕೋಬೇಕಾಗುತ್ತೆ. ಬಂಪರ್ ಫಿಟ್ ಮಾಡ್ಬೇಕಂತ ಜಾಗ ಎಲ್ಲಿ ಬರುತ್ತೆ, ಇದು ಲೊಕೇಶನ್ ಎಲ್ಲಿ ಬರುತ್ತೆ, ಯಾವ ರೀತಿ ಫಿಟ್ ಮಾಡೋದು ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸಬರು ಬಂದ್ರೆ ದಯವಿಟ್ಟು ಚಾನಲ್ ಅನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಪೇಜ್ ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ಅಲ್ಲೂ ಕೂಡ ಪೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ಚಾನಲ್ಗೆ ಮೋಹನ್ ರಾಜನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ನೀವು ಬಂಪರ್ ಫಿಟ್ ಮಾಡ್ತಾ ಇದ್ದೀರಲ್ಲ, ಎಷ್ಟು ವರ್ಷದಿಂದ ನೀವು ಇಲ್ಲಿ ನಡೆಸ್ತಾ ಇದ್ದೀರಿ ಸರ್? 3 ವರ್ಷ ನಡೆಸ್ತಾ ಇದ್ದೀವಿ. 3 ವರ್ಷದಿಂದ ನಡೆಸ್ತಾ ಇದ್ದೀರಾ. ಸ್ನೇಹಿತರೆ, ಇಲ್ಲಿ ಕಾರಣಾಂತರಗಳಿಂದ ಇವರು ಓನರ್ ಅಂದ್ರೆ ಇಲ್ಲಿನ ಮಾಲೀಕರು, ಈ ಅಂಗಡಿ ಮಾಲೀಕರು ಕಾರಣಾಂತರಗಳಿಂದ ಬೇರೆ ಕಡೆ ಎಲ್ಲ ಹೋಗಿರೋದ್ರಿಂದ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮೋಹನ್ ರಾಜ್ ಅವರು ಮಾತ್ರ ಸಿಕ್ಕಿದ್ದಾರೆ. ಸೊ ಅವ್ರ ಕಡೆಯಿಂದ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಣ. ರೇಟ್ ಎಲ್ಲ ಯಾವ ತರ ಇರುತ್ತೆ ಸರ್? ರೇಟ್ ಎಲ್ಲ 3500 ಕಾರ್ 2 ರೀಚ್ ಬಂಪರ್ ದಪ್ಪದು, ಅದಕ್ಕಿಂತ ಚಿಕ್ಕದು 3200 ಹೇಳಿದ್ವಿ. ಆಟೋದು 2500 ಮಾಡ್ತಾ ಇದ್ವಿ ನಾವು. ಏನನ್ನ ಬಂಡಿ ಹೆಚ್ಚು ಕಮ್ಮಿ ಮಾಡ್ಕೊಂತ ನಾವು ಮಾಡ್ಕೊಡ್ತೀವಿ. ಸ್ನೇಹಿತರೆ, ಯಾವುದೇ ರೇಟು ಇಲ್ಲಿ ಫಿಕ್ಸ್ ಏನಿಲ್ಲ. ಬಂದ್ರೆ ಕಡಿಮೆ ಆಗುತ್ತೆ, ಮಾತಾಡಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಡ್ತಾರೆ. ಅದು ಕೂಡ ನನ್ನ ಚಾನಲ್ ಕಡೆಯಿಂದ, ಕಿಲಾಡಿ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರ ಏನಾದ್ರು ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹಾಗೆ ಡಿಫ್ರೆಂಟ್ ಟೈಪ್ ಆಫ್ ಥಿಕ್ನೆಸ್ ಮೇಲೆ ಹೋಗುತ್ತೆ. ಕೆಲವರು ದಪ್ಪದು ಹಾಕ್ಸ್ಕೊತಾರೆ, ಕೆಲವರು ಸ್ವಲ್ಪ ಸಣ್ಣದು ಹಾಕ್ಸ್ಕೊತಾರೆ ಥಿಕ್ನೆಸ್. ಸೊ ಅದರಿಂದ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಅದರಿಂದ ಆದಷ್ಟು ರೇಟ್ ಕಡಿಮೆ ಅಂತಾನೆ ಹೇಳ್ಬೋದು. ನೀವು ಒಂದ್ಸರಿ ಬನ್ನಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದಕ್ಕೊಂದು ಬಂಪರ್ ಹಾಕ್ಸ್ಕೊಂಡ್ರೆ ಗಾಡಿ ಎಷ್ಟು ಸೇಫ್ಟಿ ಇರುತ್ತೆ. ನಾವು ರೋಡ್ ಮೇಲೆ ಎಷ್ಟು ಕರೆಕ್ಟಾಗಿ ಓಡಿಸಿದ್ರು ನಮ್ಮ ಅಕ್ಕಪಕ್ಕ ಬರೋರು ಸರಿ ಇರಲ್ಲ. ಯಾಕೆಂತಂದ್ರೆ ಆಕ್ಸಿಡೆಂಟ್ ಅದೆಲ್ಲ ಹೇಳಕ್ಕಾಗಲ್ಲ. ಆಕ್ಸಿಡೆಂಟ್ ಆದ್ಮೇಲೆ ಸುಮಾರು ಖರ್ಚು ಬಂದೇ ಬರುತ್ತೆ. 5,000, 10,000, 20,000ವರೆಗೂ ಖರ್ಚು ಬರೋದು ಬದಲು ಒಂದು ಬಂಪರ್ ಹಾಕ್ಸ್ಕೊಂಡ್ರೆ ಲೈಫ್ ಲಾಂಗು ಅದು ನಮ್ಮ ಗಾಡಿಗೆ ಸೇಫ್ಟಿ ಆಗಿರುತ್ತೆ. ಯಾವುದೇ ತರ ಆಕ್ಸಿಡೆಂಟ್ ಆಗೋದನ್ನ, ಯಾವುದೇ ತರ ಟಚ್ ಆಗೋದನ್ನ ಅಥವಾ ಆಕ್ಸಿಡೆಂಟ್ ಅಪಘಾತ ಆಗೋದನ್ನ ತಡೆಗಟ್ಟುವಂತ ಕೆಲಸನ ಈ ಬಂಪರ್ ಮಾಡುತ್ತೆ ಅಂತ ಹೇಳ್ತಾ, ಸರ್ ಯಾವ್ಯಾವ ಗಾಡಿಗೆ ಯಾವ್ಯಾವ ರೀತಿ ಬಂಪರ್ ಬರುತ್ತೆ ಅಂತ ನೀವು ಸ್ವಲ್ಪ ತೋರಿಸ್ಕೊಡ್ಬೋದಾ ಸರ್? ಈಗ ಆಟೋ ನೋಡೋದಾದ್ರೆ ಯಾವ್ದು ಬರುತ್ತೆ ಸರ್? ಆಟೋಗೆ ಇದೆ ಬರುತ್ತೆ ಸರ್. ಇದೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಈ ಸೈಜ್ ಇದ್ದು ಆಟೋಗೆ ಬರುತ್ತೆ. ಹಾಗೆ ನೆಕ್ಸ್ಟ್ ನೀವು ತೋರಿಸಿ, ನೀವು ಹೇಳ್ಬಿಡಿ ಯಾವ್ಯಾವ ಗಾಡಿಗೆ ಯಾವ್ದು ಬರುತ್ತೆ ಅಂತ. ಸ್ವಿಫ್ಟ್ ಡಿಸೈರ್ಗೆ ಈ ಗಾಡಿ ಬರುತ್ತೆ ಸರ್. ಸ್ನೇಹಿತರೆ, ಇದು ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ಗೆ ಈ ತರ ಬಂಪರ್ ಬರುತ್ತೆ. ಸಣ್ಣದಾಗಿ ಲುಕ್ ಬೇಕು ಅಂತ ದಪ್ಪದ ಹಾಕೊಳ್ಳಿ, ಇದು ಬರುತ್ತೆ. ಸ್ನೇಹಿತರೆ, ಇದಕ್ಕಿಂತ ಸ್ವಲ್ಪ ಥಿಕ್ನೆಸ್ ದಪ್ಪ ಬರುತ್ತೆ ಇದು. ಸೊ ಕಾಸ್ಟ್ ಅಲ್ಲೂ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಇದು ಸ್ವಲ್ಪ ಕಡಿಮೆ ಇರುತ್ತೆ, ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಎರಡೂ ಕೂಡ ಸ್ವಿಫ್ಟ್ಗೆನೆ, ಬಟ್ ಸ್ವಲ್ಪ ಥಿಕ್ನೆಸ್ ಅಲ್ಲಿ ವೇರಿಯೇಷನ್ ಇರುತ್ತೆ. ಓಕೆ, ಇದು ಟಿಟಿ ಏಣಿ ಸರ್. ಸ್ನೇಹಿತರೆ, ಇದು ಟಿಟಿಗೆ ಏಣಿ ಲ್ಯಾಡರ್ ಅಂತ ಬರ್ತದಲ್ಲ, ಏಣಿ ಮೇಲ್ ಕತ್ಕೊಂಡು ಹೋಗೋದಕ್ಕೆ, ಅದು SS ಅಲ್ಲಿ ಕೂಡ ಮಾಡ್ಕೊಡ್ತಾರೆ. ಸರ್, ಟಿಟಿಗೆ ಬಂಪರ್ ಯಾವ್ದು ಬರುತ್ತೆ ಸರ್? ಬಂಪರ್ ಟಿಟಿ ಬಂಪರ್ ಸೇಮ್ ಇದೆ. ಇದು ಸ್ವಲ್ಪ ಲೆಂತ್ ಬರುತ್ತೆ, ಸ್ವಲ್ಪ ಲೆಂತ್ ಬರುತ್ತೆ. ಆಂಗ್ಲಲ್ಲಿ ಫುಲ್ ಅಂದ್ರೆ ಆಂಗ್ಲಲ್ಲಿ ಕ್ಲೀನ್ ಮಾಡ್ಬಿಡ್ತೀವಿ ನಾವು. ಓಕೆ, ಇಲ್ಲಿ ನೋಡಿದ್ರೆ ಯಾವ ಗಾಡಿ ಫಿಟ್ ಮಾಡ್ತಾನೋ 4 ಜನ ನಿಂತ್ಕೋಬಹುದು, ಫುಲ್ ಗ್ಯಾರಂಟಿ. ಎಲ್ಲ ಬಂದ ಹಾಕೊಳ್ಳಿ. ಸ್ನೇಹಿತರೆ, ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿದಿರಾ. ಈಗ ತಾನೇ ಜಸ್ಟ್ ಕೆಲಸ ಮಾಡಿ ಮುಗಿಸಿರ್ತಕ್ಕಂಥ ಗಾಡಿ, ಅದು 4 ಜನ ಅದ್ರ ಮೇಲೆ ಹತ್ಕೊಂಡು ತುಳಿದ್ರು ಒಂಚೂರು ಜಗ್ತಾ ಇಲ್ಲ. ಸೊ ಒಳ್ಳೆ ಕ್ವಾಲಿಟಿಲಿ ಒಳ್ಳೆ SS ನ ಮೆಟೀರಿಯಲ್ ಹಾಕೊಟ್ಟು ಇಲ್ಲಿ ಫಿಟ್ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಆಟೋಗಳಿಗೆ ಮತ್ತೆ ಕಾರ್ಗಳಿಗೆ, TT ಗಾಡಿಗಳಿಗೆ ಅಷ್ಟೆಲ್ಲ ಸರ್. ಸ್ನೇಹಿತರೆ, ನೋಡಿ ಒಂದ್ಸರಿ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಹಾಕ್ಸಿ, ಒಂದ್ಸಲಿ ರೇಟ್ ನ ವಿಚಾರಿಸಿ, ರೀಸನಬಲ್ ರೇಟ್ಗೆ ಹಾಕೊಡ್ತಾರೆ ಅಂತ ಹೇಳ್ತಾ, ಅದರಲ್ಲೂ ನನ್ನ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಕಡಿಮೆಗೆ ಹಾಕೊಡ್ತಾರೆ. ಟಿಟಿ ಗಾಡಿಗೆ ಏನಿ ಬಂಪರು, ಮಿಕ್ಕಿದ ಕಾರ್ಗಳಿಗೆಲ್ಲ ಬಂಪರ್ ಮಾಡ್ತೀನಿ, ಆಟೋಗಳಿಗೆ ಬಂಪರ್ ಮಾಡ್ತೀನಿ. ಸ್ನೇಹಿತರೆ, TT ಗಾಡಿಗೆ
ರ್ಯಾಡರ್ ಬರುತ್ತಲ್ಲ ಏಣಿ ಮತ್ತೆ ಪ್ಲಸ್ ಬಂಪರ್ ಎರಡು ಮಾಡ್ಕೊಡ್ತಾರೆ. ಸ್ನೇಹಿತರೆ 5 ಸೀಟರ್ ಎಲ್ಲಾ ತರ ಗಾಡಿಗಳಿಗೂ ಮಾಡ್ಕೊಡ್ತಾರೆ. ಹಾಗೆ 7 ಸೀಟರ್ ಕ್ವಾಲೆಸ್ ಆಗಿರ್ಬೋದು ಅಥವಾ ಟೊಯೋಟಾ ಕ್ರಿಸ್ಟಾ ಆಗಿರ್ಬೋದು, ಇನೋವಾ ಆಗಿರ್ಬೋದು, ಮಾರುತಿ ಸುಜುಕಿ ಎರ್ಟಿಗಾ ಆಗಿರ್ಬೋದು, ಎಲ್ಲಾ ತರ ಗಾಡಿಗಳಿಗೂ 5 ಸೀಟರ್ ಪ್ಲಸ್ 7 ಸೀಟರ್ ಎರಡು ಗಾಡಿಗಳಿಗೂ ಕೂಡ ಮಾಡ್ಕೊಡ್ತಾರೆ. ಮತ್ತೆ 3 ವೀಲರ್ ಅಲ್ಲಿ ನೋಡೋದಾದ್ರೆ ಆಟೋಗೂ ಕೂಡ ಮಾಡ್ಕೊಡ್ತಾರಲ್ಲ ಸರ್? ಸ್ನೇಹಿತರೆ ಆಟೋಗೂ ಕೂಡ ಇಲ್ಲಿ ಬಂಪರ್ ನ ಫಿಕ್ಸ್ ಮಾಡ್ಕೊಡ್ತಾರೆ. ಆದಷ್ಟು ಕಡಿಮೆ ರೇಟ್ ಅಲ್ಲಿ ಫಿಕ್ಸ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ, ಸರ್ ಇದು ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಓಡಿ ಮೆಟ್ರೋ ಸ್ಟೇಷನ್ 100 ಫೀಟ್ ಹತ್ರ ಇದೆ. ನಮ್ದು ಒಂದೊಂದು ಶಾಪ್ ಇದೆ, 9 ಡೆಲ್ಲಿ ಮೈಸೂರು ರೋಡ್, 9 ಡೆಲ್ಲಿ ಒಂದು 2 ಶಾಪ್ ಇದೆ. ಎಲ್ಲಿ ಬೇಕಾದ್ರೆ ಎಲ್ಲಿ ಹತ್ರ ಇದೆ ನಿಮ್ಗೆ ಹೇಳಿ, ಆ ಲೊಕೇಶನ್ ಕಳಿಸ್ತೀವಿ, ನೀವು ಅಲ್ಲಿ ಬಂದು ಹಾಕ್ಕೊಳ್ಳಿ. ಸ್ನೇಹಿತರೆ ಇಲ್ಲಿ ನಾನ್ ಬಂದಿರ್ತಕ್ಕಂಥ ಲೊಕೇಶನ್ ಬಂದ್ಬಿಟ್ಟು ಊಡಿ ಅಂತ. ಇಲ್ಲಿ ಊಡಿ ಮೆಟ್ರೋ ಸ್ಟೇಷನ್ ಇಂದ ನಿಯರೆಸ್ಟ್ ಒಂದು 100 ಮೀಟರ್ ಅಲ್ಲೇ ಆಗುತ್ತೆ. ಸೊ ನೀವು ಗೂಗಲ್ ಅಲ್ಲೂ ಕಶ್ಮಿಕ್ ಸ್ಟೀಲ್ ಟೆಕ್ ಅಂತ ಹೊಡೆದ್ರೆ ಮ್ಯಾಪ್ ಬರುತ್ತೆ. ಸೊ ಅದ್ರ ಮುಖಾಂತರನೂ ಬರ್ಬೋದು. ಇನ್ನೊಂದು ನಾಯಂಡಹಳ್ಳಿಲಿ ಒಂದು ಬ್ರಾಂಚ್ ಇದೆ. ನಾಯಂಡಹಳ್ಳಿಲಿ ಎಲ್ಲಿ ಬರುತ್ತೆ ಸರ್? ಮೈಸೂರು ರೋಡ್. ನಾಯಂಡಹಳ್ಳಿಲಿ ಮೈಸೂರು ರೋಡ್ ಹತ್ರ ಒಂದು ಬ್ರಾಂಚ್ ಬರುತ್ತೆ. ಹಾಗೆ ಊಡಿಲಿ ಈಗ ನಾನ್ ಬಂದಿರ್ತಕ್ಕಂಥ ಲೊಕೇಶನ್ ಊಡಿಲಿ, ಇದು ಮೆಟ್ರೋ ಸ್ಟೇಷನ್ ನಿಯರ್ ಹತ್ರನೇ ಇದೆ. ಬನ್ನಿ ಒಂದ್ಸರಿ ನೋಡಿ ವಿಚಾರಿಸಿ, ನಿಮ್ಗೆಲ್ಲ ರೇಟ್ ಓಕೆ ಆದ್ರೆ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಮ್ಮ ಮೋಹನ್ ಕುಮಾರ್ಗೆ ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ. ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಬನ್ನಿ ಸರ್, ನಿಮ್ ಕಾರ್ ಸೇಫ್ಟಿಗೆ ನಾವು ಕ್ಲೀನ್ ಆಗಿ ಮಾಡ್ಕೊಡ್ತೀವಿ. ನಾವು ನಿಮ್ ಸೇಫ್ಟಿ ಆಗಿರ್ಬೇಕು. ಲಕ್ಷ ಕೊಟ್ಟು ನೀವು ಯೂಸ್ಕೊಂತೀರಿ ಕಾರು. ಒಂದ್ 3,000 ರೂಪಾಯಿ ಖರ್ಚು ಮಾಡಿ ಬಂಪರ್ ಹಾಕೊಳ್ಳಿ. ಎಲ್ಲ 2 ವೀಲರ್ 100% ಸೇಫ್ಟಿ ಫುಲ್ ಅಂಡ್ ಫುಲ್. ಬಂಡಿ ಕಮ್ಮಿ ರೇಟ್ ಮಾಡ್ಕೊಂತಾಮ ಬನ್ನಿ ಸರ್. ಸ್ನೇಹಿತರೆ ಈ ಟ್ರಾಫಿಕ್ ಜಾಮ್ ಅಲ್ಲಿ ಬೆಂಗಳೂರಲ್ಲೂ ಅದ್ರಲ್ಲೂ ಚಿಕ್ಕ ಜಾಗ ಸಿಕ್ಬಿಟ್ರೆ ಸಾಕು, 2 ವೀಲರ್ ನುಗ್ತಾ ಇರ್ತಾರೆ. ಸೊ ಅವಾಗ ಬಂಪರ್ಗಳೆಲ್ಲ ಸ್ಕ್ರಾಚಸ್ ಆಗೋದು, ಕಾರ್ಗಳೆಲ್ಲ ಡೋರ್ಗಳೆಲ್ಲ ಸ್ಕ್ರಾಚಸ್ ಆಗೋದು, ಈ ತರ ಆಗೋದ್ರ ಬದಲು ಅಟ್ಲೀಸ್ಟ್ ನಿಮ್ ಗಾಡಿ ಟಚ್ ಆದ್ರೂ ಕೂಡ ಬಂಪರ್ ಇರೋದ್ರಿಂದ ಸೇಫ್ಟಿಯಾಗಿ ನಿಮ್ ಕಾರ್ಗೆ ಏನು ಆಗಲ್ಲ, ನಿಮ್ ಗಾಡಿಗಳಿಗೆ ಏನು ಆಗಲ್ಲ, ನಿಮ್ ಆಟೋಗೂ ಕೂಡ ಏನು ಆಗಲ್ಲ. ಸೊ ನೋಡಿ ಒಂದ್ಸರಿ ಬನ್ನಿ, ನಿಮ್ಗೆ ಇಷ್ಟ ಆದ್ರೆ ಫಿಟ್ ಮಾಡಿಸ್ಕೊಳ್ಳಿ. ರೇಟ್ ಕೂಡ ರೀಸನಬಲ್ ಪ್ರೈಸ್ ಇರುತ್ತೆ. ಅದು ಕೂಡ ನನ್ನ ಚಾನಲ್ ಮುಖಾಂತರ ಬಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸ್ನೇಹಿತರೆ ಮತ್ತೊಂದ್ಸರಿ ಕೇಳ್ತಾ ಇದೀನಿ, ಯಾರಾದ್ರೂ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಧನ್ಯವಾದಗಳು. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಏನಾದ್ರು ನೋಡ್ತಿದ್ರೆ ಪೇಜ್ ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಧನ್ಯವಾದಗಳು ಸ್ನೇಹಿತರೆ.